I'll repeat those syntax once again because ಇದು ಇಲ್ಲಿ ಗೊತ್ತಿಲ್ಲ ಅಂದರೆ ಸಾಧ್ಯನೇ ಇಲ್ಲರಿ ನೀವು DBMS ಕಲಿಯೋದು. ಸೊ ಫಸ್ಟ್ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕಾಗಿತ್ತು ಅಂತಂದ್ರೆ ವಿ ಹ್ಯಾವ್ ಅ ಸಿಂಟ್ಯಾಕ್ಸ್ ಕ್ರಿಯೇಟ್ ಡೇಟಾಬೇಸ್ ಆ್ಯಂಡ್ ಫಾಲೋಡ್ ಬೈ ದ ಡೇಟಾಬೇಸ್ ನೇಮ್. ಸೆಕೆಂಡ್ ನಿಮ್ಗೆ ಟೇಬಲ್ ಕ್ರಿಯೇಟ್ ಮಾಡಬೇಕಾಗಿತ್ತಂದ್ರೆ ಕ್ರಿಯೇಟ್ ಟೇಬಲ್ ನೇಮ್. ಇಲ್ಲಿ ನಿಮಗೆ ಆಟ್ರಿಬ್ಯೂಟ್ ನೇಮ್ಸ್ ಕೊಡ್ತೀರಿ. ಇಲ್ಲಿ ಎಷ್ಟು ಬೇಕಷ್ಟು ಆಟ್ರಿಬ್ಯೂಟ್ಸ್ ಕೊಡ್ರಿ, ಸಪ್ರೇಟೆಡ್ ಬೈ ಕಾಮಾ ಇನ್ ದಿಸ್ ಕೇಸ್. ಸೊ ಇಫ್ ಯು ಹ್ಯಾವ್ ಒಂದು ಟೇಬಲ್ನಾಗ ನಿಮಗೆ 5 ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ ಸ್ಟೋರ್ ಮಾಡೋದು ಅಂತಂದ್ರೆ ಯು ಹ್ಯಾವ್ ಟು ಜಸ್ಟ್ ಪುಟ್ ಅ ಕಾಮಾ, ನೆಕ್ಸ್ಟ್ ಆಟ್ರಿಬ್ಯೂಟ್ ನೇಮ್, ಆಮೇಲೆ ಡೇಟಾ ಟೈಪ್. ಇಲ್ಲಿ ರಿಮೆಂಬರ್ ಆಟ್ರಿಬ್ಯೂಟ್ ನೇಮ್ ಇಸ್ ಕಂಪಲ್ಸರಿ, ಡೇಟಾ ಟೈಪ್ ಇಸ್ ಕಂಪಲ್ಸರಿ, ಕನ್ಸ್ಟ್ರೆಂಟ್ಸ್ ಆರ್ ನಾಟ್ ಕಂಪಲ್ಸರಿ. ಅವು ಕಂಪಲ್ಸರಿ ಬರೋಂಗಿಲ್ಲ, ದೇ ಆರ್ ಆಪ್ಷನಲ್ ಇನ್ ದಿಸ್ ಕೇಸ್. ಸೊ ಡೇಟಾ ಟೈಪ್ಸ್ಗಳು ವಿ ಕ್ಯಾನ್ ಸಿ ದೀಸ್ ಆರ್ ಆಲ್ ದ ಡೇಟಾ ಟೈಪ್ಸ್ ದಟ್ ಈಸ್ supported by the MySQL software in this case. Next ನಂದು constraints ಬಂದು we have a constraint like not null, primary key, unique key and auto increment. These are the most commonly used constraints. ಇನ್ನೂ ಒಂದು ಫಾರಿನ್ ಕೀ ಅಂತ ಬರ್ತದೆ, ದಟ್ ವಿಲ್ ಸಿ ಇಟ್ ಇನ್ ದ ಲೇಟರ್ ಪಾರ್ಟ್ ಇನ್ ದಿಸ್ ಕೇಸ್. ಆ ಲೇಟರ್ ಪಾರ್ಟ್ ನಾನು ನಿಮ್ಮದು ಪರ್ಫಾರ್ಮೆನ್ಸ್ ಮೇಲೆ ಟೀಚ್ ಮಾಡ್ತೀನಿ ರೀ. ಸೊ ದೀಸ್ ಆರ್ ದ ಕನ್ಸ್ಟ್ರೆಂಟ್ಸ್ ದಟ್ ವಿ ಕ್ಯಾನ್ ಹ್ಯಾವ್ ಹಿಯರ್ ಇನ್ ದ ಆಟ್ರಿಬ್ಯೂಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ನಂಗೆ ಸಪೋಸ್ ಆಲ್ರೆಡಿ ಇರೋ ಟೇಬಲ್ನಾಗೆ ಇಫ್ ಐ ವಾಂಟ್ ಟು ಮಾಡಿಫೈ ಸಮಥಿಂಗ್ ಲೈಕ್ ಒಂದು ಹೊಸ ಕಾಲಮ್ ಆ್ಯಡ್ ಮಾಡಬೇಕಾಗಿತ್ತು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ಅ ಕಮಾಂಡ್ ಕಾಲ್ಡ್ ಆಸ್ ಆಲ್ಟರ್ ಟೇಬಲ್ followed by the table name. ನೆಕ್ಸ್ಟ್ ಆ್ಯಡ್ ಅಂತನೋ ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ, ಕಾಲಮ್ ಅಂತನೋ ಕೀವರ್ಡ್ ಯೂಸ್ ಮಾಡ್ತೀವಿ ಆ್ಯಂಡ್ ಫಾಲೋಡ್ ಬೈ ದ ಕಾಲಮ್ ನೇಮ್. ಆ್ಯಂಡ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾಲಮ್ ನೇಮ್ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಒಂದು ಕಾಲಮ್ ನೇಮ್ ಇತ್ತು ಅಂದರೆ ಕಾಲಮ್ ನೇಮ್ ಆರ್ ಆಟ್ರಿಬ್ಯೂಟ್ ಆಲ್ಸೋ, ಆಟ್ರಿಬ್ಯೂಟ್ ಅಂತಲೂ ಹೇಳ್ಬೋದು. ಸೊ ಆಟ್ರಿಬ್ಯೂಟ್ ನೇಮ್ ಇಟ್ ಶುಡ್ ನಾಟ್ ರಿಪೀಟ್ ಇನ್ ದ ಟೇಬಲ್ನಾಗ ಒಂದು ಆಟ್ರಿಬ್ಯೂಟ್ ಇತ್ತು ಅದೇ ಹೆಸರು ಮೇಲೆ ಇನ್ನೊಂದು ಆಟ್ರಿಬ್ಯೂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಆಟ್ರಿಬ್ಯೂಟ್ ನೇಮ್, ಡೇಟಾ ಟೈಪ್ ಆ್ಯಂಡ್ ಫಾಲೋಡ್ ಬೈ ಕನ್ಸ್ಟ್ರೆಂಟ್. ಈಗ ಆಲ್ಟರ್ ಮಾಡಬೇಕಾದಾಗ ದೇರ್ ಆರ್ ಎಡಿಷ್ನಲ್ ಕನ್ಸ್ಟ್ರೆಂಟ್ಸ್ ಇನ್ ದಿಸ್ ಕೇಸ್. ಎಡಿಷ್ನಲ್ ಕನ್ಸ್ಟ್ರೆಂಟ್ ಎದಕ್ಕೆ ಇಲ್ಲಿ ಯಾವಾಗೇನ ಈ ಸಿಂಟ್ಯಾಕ್ಸ್ ಯೂಸ್ ಮಾಡಿದೆ ಅಂತಂದ್ರೆ ದ ಕಾಲಮ್ ವಿಲ್ ಬಿ ಆ್ಯಡೆಡ್ ಇನ್ ದ ಲಾಸ್ಟ್. ಲೈಕ್ ಅಲ್ಲಿ 3 ಕಾಲಮ್ಸ್ ಅವ ಅಂತಂದ್ರೆ 4th ಪೊಸಿಷನ್ನಾಗ ದಿಸ್ ಪರ್ಟಿಕ್ಯುಲರ್ ಕಾಲಮ್ ವಾಟ್ ಎವರ್ ಯು ಹ್ಯಾವ್ ಕ್ರಿಯೇಟೆಡ್ ವಿಲ್ ಬಿ ಸ್ಟೋರ್ಡ್. ಸಪೋಸ್ ನನಗೆ ಅಲ್ಲಿ 5th ಪೊಸಿಷನ್ನಾಗ ಹೋಗೋ ಬದಲು ಒಂದು ಪರ್ಟಿಕ್ಯುಲರ್ ಕಾಲಮ್ ಆದಮೇಲೆ ಅದು ಬರಬೇಕು. ಲೈಕ್ ಎಕ್ಸಾಂಪಲ್ ಐ ಹ್ಯಾವ್ ಆಟ್ರಿಬ್ಯೂಟ್ 1, ಆಟ್ರಿಬ್ಯೂಟ್ 2, ಆಟ್ರಿಬ್ಯೂಟ್ 3. ನಾ ಇಲ್ಲಿ ಒಂದು ಹೊಸ ಆಟ್ರಿಬ್ಯೂಟ್ ಆ್ಯಡ್ ಮಾಡ್ಲಿಕ್ಕತ್ತೀನಿ ದಟ್ ಈಸ್ ಆಟ್ರಿಬ್ಯೂಟ್ 4 ಆ್ಯಂಡ್ ಐ ವಾಂಟ್ ದಿಸ್ ಆಟ್ರಿಬ್ಯೂಟ್ 4 ಆಫ್ಟರ್ ಆಟ್ರಿಬ್ಯೂಟ್ 1. ಅವಾಗ ನಾವೇನು ಮಾಡ್ತೀವಿ, we make use of an additional constraint called as after ಅಂತನೋ ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ. ಯೂಸ್ ಮಾಡಿ ವಿ ಹ್ಯಾವ್ ಟು ಮೆನ್ಷನ್ ಯಾವ ಪರ್ಟಿಕ್ಯುಲರ್ ಕಾಲಮ್ ಆದಮೇಲೆ ಈ ಆಟ್ರಿಬ್ಯೂಟ್ ಬರಬೇಕು, ಫಾಲೋಡ್ ಬೈ ದ ಆಟ್ರಿಬ್ಯೂಟ್ ನೇಮ್. ಲೈಕ್ ಎಕ್ಸಾಂಪಲ್ ಆಲ್ಟರ್ ಕಾಲಮ್ ನೇಮ್, ಆಲ್ಟರ್ ಟೇಬಲ್ ನೇಮ್, ಆ್ಯಡ್ ಕಾಲಮ್, ಆಟ್ರಿಬ್ಯೂಟ್ 4 ಕೊಡ್ತೀನಿ, ಡೇಟಾ ಟೈಪ್, ಕನ್ಸ್ಟ್ರೆಂಟ್ಸ್ ಏನಾರ ಕೊಡೋದ್ರೆ ಕೊಡ್ಬೋದು, ದಟ್ ಈಸ್ ಮ್ಯಾಲ್ ಕೊಟ್ಟಿರೋಂಥ ಕನ್ಸ್ಟ್ರೆಂಟ್ಸ್. ಸೆಕೆಂಡ್ ಕನ್ಸ್ಟ್ರೆಂಟ್ ಏನಂತಂದ್ರೆ ಐ ಕ್ಯಾನ್ ಗಿವ್ ಆಫ್ಟರ್ ಆಟ್ರಿಬ್ಯೂಟ್ 2. ಸೊ ಆಫ್ಟರ್ ಆಟ್ರಿಬ್ಯೂಟ್ 2 ಅಂತಂದ್ರೆ ನಮ್ಮದು ಸೆಕೆಂಡ್ ಆಟ್ರಿಬ್ಯೂಟ್ ಆದಮೇಲೆ ಈ ಆಟ್ರಿಬ್ಯೂಟ್ 4 ವಿಲ್ ಬಿ ಆ್ಯಡೆಡ್ ಇನ್ ದಿಸ್. ಸೊ ಈ ರೀತಿಯೊಳಗೆ ವಿ ಕ್ಯಾನ್ ಆ್ಯಡ್ ದ ಕಾಲಮ್ ಎನಿವೇರ್ ಇನ್ ಬಿಟ್ವೀನ್ ದ ಅದರ್ ಕಾಲಮ್ಸ್ ಇನ್ ದಿಸ್ ಕೇಸ್. ಸರ್ ಸಪೋಸ್ ನನಗೆ ಫಸ್ಟಿಗೆ ಬೇಕಾಗಿತ್ತಂದರೆ ಏನು ಮಾಡಬೇಕು? ಫಸ್ಟಿಗೆ ಬೇಕಾದ್ರೆ ಜಸ್ಟ್ ಯು ಹ್ಯಾವ್ ಟು ಮೆನ್ಷನ್ ದ ಕೀವರ್ಡ್ ಫಸ್ಟ್, ದಟ್ ಈಸ್ ಆಲ್ಟರ್ ಟೇಬಲ್ ನೇಮ್, ಆ್ಯಡ್ ಕಾಲಮ್, ಆಟ್ರಿಬ್ಯೂಟ್ ನೇಮ್, ಡೇಟಾ ಟೈಪ್ ಕೊಡ್ತೀರಿ. ಫಸ್ಟ್ ಅಂತ ಕೊಟ್ರಿ ಅಂತಂದ್ರೆ ಆ ಆಟ್ರಿಬ್ಯೂಟ್ ನೇಮ್ 1 ಅಂತ ಏನದ ಲೈನ್ ನಂಬರ್ 4ನಾಗ ಅದ್ರ ಮ್ಯಾಲೆ ದ ನ್ಯೂ ಆಟ್ರಿಬ್ಯೂಟ್ ದಟ್ ಈಸ್ ಆಟ್ರಿಬ್ಯೂಟ್ 4 ವಿಲ್ ಬಿ ಆ್ಯಡೆಡ್ ಇನ್ ದಿಸ್. ಐ ವಿಲ್ ಶೋ ಯು ದಿಸ್ ಪ್ರಾಕ್ಟಿಕಲಿ ಇನ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಸಪೋಸ್ ನನಗೊಂದು ಕಾಲಮ್ ಡಿಲೀಟ್ ಮಾಡಬೇಕಾಗಿತ್ತು ಅಂತಂದ್ರೆ ಇಟ್ ಈಸ್ ಆಲ್ಟರ್ ಟೇಬಲ್ ನೇಮ್
ಡ್ರಾಪ್ ಅಂತ ಕೀವರ್ಡ್ ಯೂಸ್ ಮಾಡ್ತೀವಿ ಫಾಲೋಡ್ ಬೈ ದ ಆಟ್ರಿಬ್ಯೂಟ್ ನೇಮ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಕನ್ಫ್ಯೂಸ್ಡ್ ಹಿಯರ್. ದಟ್ ಈಸ್ ಕಾಲಮ್ ಆ್ಯಡ್ ಮಾಡಬೇಕಾಗಿತ್ತು ಅಂದರೆ ಆ್ಯಡ್ ಕಾಲಮ್ ಅಂತ ಮೆನ್ಷನ್ ಮಾಡಿರಿ. ಆದರೆ ಇಫ್ ಯು ವಾಂಟ್ ಟು ಡಿಲೀಟ್ ಅ ಕಾಲಮ್, ಅಲ್ಲಿ ಕಾಲಮ್ ಅಂತನೋ ಕೀವರ್ಡ್ ಯೂಸ್ ಮಾಡಬಾರ್ದು. ಮಾಡಿದಿರಿ ಅಂತಂದ್ರೆ ಇಟ್ ವಿಲ್ ಗಿವ್ ಅ ಎರರ್. ಸೊ ನಿಮ್ಗೆ ಯಾವಾಗ ಕಾಲಮ್ ಡಿಲೀಟ್ ಮಾಡಬೇಕಾಗಿತ್ತು ಅಂತಂದ್ರೆ ಜಸ್ಟ್ ಡ್ರಾಪ್ ಅನ್ನೋ ಕೀವರ್ಡ್ ಫಾಲೋಡ್ ಬೈ ದ ನೇಮ್ ಆಫ್ ದ ಆಟ್ರಿಬ್ಯೂಟ್ ವಿಚ್ ಯು ವಾಂಟ್ ಟು ಡ್ರಾಪ್ ಇನ್ ದಿಸ್ ಕೇಸ್. ಸೊ ಆಟ್ರಿಬ್ಯೂಟ್ನು ಡ್ರಾಪ್ ಆಗ್ತದೆ, ಅದ್ರಾಗ ಇದ್ದಂಥ ಡೇಟಾನು ಇಟ್ ವಿಲ್ ಬಿ ಡ್ರಾಪ್ಡ್ ಇನ್ ದಿಸ್. So this is how we drop a particular column from the table in this case. ನನಗೆ ಡೇಟಾಬೇಸ್ ಬೇಕಾಗಿಲ್ಲ, ಡೇಟಾಬೇಸ್ ಡಿಲೀಟ್ ಮಾಡಬೇಕಾಗ್ಯದ. ದೆನ್ ವಿ ಮೇಕ್ ಯೂಸ್ ಆಫ್ ಅ ಕಮಾಂಡ್ ಕಾಲ್ಡ್ ಆಸ್ ಡ್ರಾಪ್ ಫಾಲೋಡ್ ಬೈ ಡೇಟಾಬೇಸ್ ಆ್ಯಂಡ್ ದೆನ್ ದ ಡೇಟಾಬೇಸ್ ನೇಮ್. ಸಪೋಸ್ ನಿಮಗೆ ಟೇಬಲ್ ಡಿಲೀಟ್ ಮಾಡಬೇಕಾಗ್ಯದ, ಸೇಮ್ ಡ್ರಾಪ್ ಕಮಾಂಡ್ ಯೂಸ್ ಮಾಡಿರಿ. ಮೇಕ್ ಯೂಸ್ ಆಫ್ ದ ಕೀವರ್ಡ್ ಕಾಲ್ಡ್ ಆಸ್ ಟೇಬಲ್ ಆ್ಯಂಡ್ ದೆನ್ the table name. So these are the basic syntax for data definition language. So data definition language naga we have 4, 5, 6 commands in this case. So I think they are not that difficult. Okay, so after these commands, now let us concentrate on suppose how to execute these. Actually execute ಮಾಡಲಿಕ್ಕೆ ನಮ್ಮಲ್ಲಿ MySQL should be installed in our system. ಸೊ ಅದು ನಾನು ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ. ಇನ್ಸ್ಟಾಲ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕಾಲ್ ಮೀ, ಬಿಕಾಸ್ ಅಲ್ಲಿ ಕೆಲವೊಂದು ಸ್ಟೆಪ್ಸ್ಗಳು ಚೇಂಜಸ್ ಮಾಡೋದಿರ್ತದೆ. ಆ ಚೇಂಜಸ್ ನಾನು ನಿಮಗೆ ಕಾಲ್ನಾಗ ಹೇಳ್ತೀನಿ. ಓನ್ಲಿ ದೆನ್ ಯು ಕ್ಯಾನ್ ಇನ್ಸ್ಟಾಲ್ ದ ಸಾಫ್ಟ್ವೇರ್ ಇನ್ ದಿಸ್ ಕೇಸ್. ನಾವು ಈಗ ನಂದು ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಅದ. ಐ ಹ್ಯಾವ್ ಸಮ್ ಅದರ್ ಪ್ರೊಸೀಜರ್ ಫಾರ್ ಓಪನಿಂಗ್ ದ ಅಪ್ಲಿಕೇಶನ್. ನಿಮ್ಮ ಸಿಸ್ಟಮ್ನಾಗ ಅಲ್ಲಿ MySQL ಕ್ಲೈಂಟ್ ಅಂತೇಳಿ ಒನ್ಸ್ ಯು ಇನ್ಸ್ಟಾಲ್ ಇಟ್ ಇನ್ ಯುವರ್ ಸಿಸ್ಟಮ್, MySQL ಕ್ಲೈಂಟ್ ಅಂತ ಬರ್ತದೆ. ಕ್ಲಿಕ್ ಮಾಡಿದ ತಕ್ಷಣ ಅವ ಪಾಸ್ವರ್ಡ್ ಕೇಳ್ತಾನೆ. ಯು ಹ್ಯಾವ್ ಟು ಎಂಟರ್ ದ ಪಾಸ್ವರ್ಡ್ ಆ್ಯಂಡ್ ಇಟ್ ವಿಲ್ ವರ್ಕ್ ಫೈನ್ ಇನ್ ದಿಸ್ ಕೇಸ್. ನಾವು ಇನ್ ಕೇಸ್ ಆಫ್ ಲಿನಕ್ಸ್ ಇಟ್ಸ್ ಸ್ಲೈಟ್ಲಿ ಡಿಫ್ರೆಂಟ್. ಫಾಂಟ್ ಸೈಜ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್? ಓಕೆ, ಸೊ MySQL minus u. ಇದು ನಾವು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಾದ್ರೆ ನನ್ನ MySQL ಯೂಸರ್ ನೇಮ್ ಪಾಸ್ವರ್ಡಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಏನು ಪಾಸ್ವರ್ಡ್ ಕೊಟ್ಟಿರ್ತೀನಿ, ದಟ್ ಪಾಸ್ವರ್ಡ್ ಐ ಹ್ಯಾವ್ ಟು ಎಂಟರ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಲಾಗಿನ್ ಇನ್ ದಿಸ್. ಸೊ ಯಾವಾಗ ನೀವು MySQLನ ಲಾಗಿನ್ ಆಗ್ತೀರಿ, ದಿಸ್ ವಿಲ್ ಬಿ ದ ವಿಂಡೋ ದಟ್ ಯು ಕ್ಯಾನ್ ಸಿ ಇನ್ ದಿಸ್ ಕೇಸ್. ಈ ರೀತಿಯೊಳಗೆ ಒಂದು ಇದಕ್ಕೆ ನಾವು MySQL ಪ್ರಾಂಪ್ಟ್ ಅಂತ ಹೇಳ್ತೀವಿ. ಈ MySQL ಪ್ರಾಂಪ್ಟ್ ಬರ್ತದೆ. ಈಗ ಬಿಫೋರ್ ಕ್ರಿಯೇಟಿಂಗ್ ದ ಡೇಟಾಬೇಸ್, ನಂಗೆ ಇನ್ನೂ ಡೇಟಾಬೇಸ್ ಕ್ರಿಯೇಟ್ ಮಾಡಿಲ್ಲ, ಬಟ್ ಐ ವಾಂಟ್ ಟು ಸಿ ಆಲ್ ದ ಡೇಟಾಬೇಸಸ್ ದಟ್ ಎಕ್ಸಿಸ್ಟ್ ಇನ್ ಮೈ ಸಿಸ್ಟಮ್. ಈಗ ನಂದು ಈ ಸಾಫ್ಟ್ವೇರ್ನಾಗ ಎಷ್ಟು ಡೇಟಾಬೇಸ್ಗಳವ ಅದರದ್ದು ಇನ್ಫಾರ್ಮೇಷನ್ ಐ ವಾಂಟ್ ಟು ವ್ಯೂ ಇನ್ ದಿಸ್ ಕೇಸ್. ಸೊ ಅದ್ರ ಸಲುವಾಗ ವಿ ಹ್ಯಾವ್ ಒನ್ ಕಮಾಂಡ್ ಕಾಲ್ಡ್ ಆಸ್ ಶೋ ಡೇಟಾಬೇಸಸ್. ಶೋ ಡೇಟಾಬೇಸಸ್ ಅಂತೇಳಿ ಹಾಕಿ ಬೋತ್ ಆರ್ ಕೀವರ್ಡ್ಸ್. ಸೊ ಶೋ ಡೇಟಾಬೇಸಸ್ ಅಂತ ಟೈಪ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಡಿಸ್ಪ್ಲೇ ಆಲ್ ದ ಡೇಟಾಬೇಸಸ್ ದಟ್ ಆಲ್ರೆಡಿ ಎಕ್ಸಿಸ್ಟ್ ಇನ್ಸೈಡ್ ಯುವರ್ database software in this case. So let me type that show databases. So you can see these are all the databases that are already there in my system in this case. ಸೊ ಆಲ್ರೆಡಿ ಇತ್ತು ಅಂತಂದ್ರೆ ನೀವು ಇನ್ನೊಂದು ಅದೇ ಹೆಸರು ಮೇಲೆ ಡೇಟಾಬೇಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಸೊ ಎಕ್ಸಾಂಪಲ್ ದರ್ ಇಸ್ ಒನ್ ಡೇಟಾಬೇಸ್ ಕಾಲ್ಡ್ ಆಸ್ ಟೆಂಪಲ್. ನಾನು ಇನ್ನೊಂದು ಡೇಟಾಬೇಸ್ ಟೆಂಪಲ್ ಅಂತ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ಸೇ ಎರರ್ ಆ್ಯಂಡ್ ಇಟ್ ವಿಲ್ ಸೇ ಇಟ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ದಿಸ್. ಸೊ ಹಿಂಗಾಗಿ ನೀವೇನು ಡೇಟಾಬೇಸ್ ನೇಮ್ ಕ್ರಿಯೇಟ್ ಮಾಡ್ಲಿಕ್ಕತ್ತೀರಿ, ಇಟ್ ಮಸ್ಟ್ ಬಿ ಯುನೀಕ್ ನೇಮ್. ಸೊ ಲೆಟ್ ಮಿ ಕ್ರಿಯೇಟ್ ಒನ್ ಡೇಟಾಬೇಸ್, create database, and I will call the database name as SBR and click on semicolon. ಕಂಪಲ್ಸರಿ ಸೆಮಿಕೋಲನ್ ಹಾಕಬೇಕು. ನೀವು ಸೆಮಿಕೋಲನ್ ಹಾಕಲಿಲ್ಲ ಅಂತಂದ್ರೆ ಎಂಟ್ರ್ ಕ್ಲಿಕ್ ಮಾಡಿದಾಗ ಹಿಂಗೆ ಒಂದು ಆರೋ ಮಾರ್ಕ್ ಬರ್ತದೆ. ಆ ಆರೋ ಮಾರ್ಕ್ ಬಂತು ಅಂತಂದ್ರೆ ದ ಕ್ವೆರಿ ಈಸ್ ನಾಟ್ ಕಂಪ್ಲೀಟೆಡ್. ಕಂಪಲ್ಸರಿ ಸೆಮಿಕೋಲನ್ ಹಾಕ್ರಿ. ದೆನ್ ಇಟ್ ವಿಲ್ ಶೋ ಕ್ವೆರಿ ಓಕೆ, ಒನ್ ರೋ ಎಫೆಕ್ಟೆಡ್. ಒನ್ ರೋ ಎಫೆಕ್ಟೆಡ್ ಅಂತಂದ್ರೆ ಒಂದು ರೋ ಆ್ಯಡ್ ಆಗ್ಯದ ಆ್ಯಂಡ್ ಇಟ್ ಈಸ್ ಶೋಯಿಂಗ್ ದಟ್ ಪರ್ಟಿಕ್ಯುಲರ್ ಡೇಟಾಬೇಸ್ ಹ್ಯಾಸ್ ಬೀನ್ ಕ್ರಿಯೇಟೆಡ್. ಈಗ ಲೆಟ್ ಮಿ ಎಕ್ಸಿಕ್ಯೂಟ್ show databases semicolon, and now
you can see the database name somewhere SBR. So you can see SBR antele the database is created which was not there before in this case. ಈಗ ಒಂದು ಸರ್ತಿ ನೀವು ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ಮೇಲೆ ಯು ವಾಂಟ್ ಟು ಕ್ರಿಯೇಟ್ ಅ ಟೇಬಲ್. ಸೊ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಡೇಟಾಬೇಸ್. ನೀವು ಹೆಂಗಂದ್ರೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ದಂಗೆ ಆ ಫೋಲ್ಡರ್ ಒಳಗೆ ನೀವು ಏನಾದರೂ ಡೇಟಾ ಸ್ಟೋರ್ ಮಾಡಬೇಕು ಅಂತಂದ್ರೆ ನೀವು ಆ ಫೋಲ್ಡರ್ ಒಳಗೆ ಹೋಗ್ತೀರಿ. ಸೊ ಹೌ ಟು ಚೂಸ್ ದಟ್ ಪರ್ಟಿಕ್ಯುಲರ್ ಡೇಟಾಬೇಸ್? ವೆರಿ ಸಿಂಪಲ್. ದರ್ ಇಸ್ ಅ ಕಮಾಂಡ್ ಕಾಲ್ಡ್ ಆಸ್ ಯೂಸ್ ಫಾಲೋಡ್ ಬೈ ದ ಡೇಟಾಬೇಸ್ ನೇಮ್. ನೀವೇನು ಹೆಸರು ಕೊಟ್ಟಿರಿ ಡೇಟಾಬೇಸಿಗೆ ಆ ಹೆಸರು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಒಂದು ಸರ್ತಿ ನೀವು ಅದು ಯೂಸ್ ಡೇಟಾಬೇಸ್ ನೇಮ್ ಅಂತ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ಯು ಕ್ಯಾನ್ ಪರ್ಫಾರ್ಮ್ ಆಪ್ರೇಷನ್ ಆನ್ ದಟ್ ಪರ್ಟಿಕ್ಯುಲರ್ ಡೇಟಾಬೇಸ್. ಸೊ ಈಗ ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಲೈಕ್ ಐ ವಿಲ್ ಸೇ ಯೂಸ್ SBR. ಸರ್ SBRನ ಕ್ಯಾಪಿಟಲ್ ಕೊಡೋ ಬದಲು ಕ್ರಿಯೇಟ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಕೊಟ್ಟೀನಿ, ಬಟ್ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾದ್ರೆ ಸ್ಮಾಲ್ ಲೆಟ್ರ್ ಕೊಟ್ಟರೆ ವಿಲ್ ಇಟ್ ವರ್ಕ್? ದ ಆನ್ಸರ್ ಇಸ್ ಎಸ್. ರಿಮೆಂಬರ್, SQL ಈಸ್ ಕೇಸ್ ಇನ್ಸೆನ್ಸಿಟಿವ್. ಸೊ ಹೀಗಾಗಿ ನೀವು ಕ್ಯಾಪಿಟಲ್ ಲೆಟ್ರ್ ಕೊಟ್ಟರು ಸ್ಮಾಲ್ ಲೆಟ್ರ್ ಕೊಟ್ಟರು ಮೇಕ್ಸ್ ನೋ ಡಿಫ್ರೆನ್ಸ್. ಆದ್ರೆ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಬಂದಾಗ ದಿಸ್ ಶುಡ್ ನಾಟ್ ಬಿ ಡನ್. ನೀವು ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟಿದ್ರೆ ಇಲ್ಲೂ ಕ್ಯಾಪಿಟಲ್ ಲೆಟರ್ಸ್ ಕೊಡ್ರಿ, ಅಲ್ಲಿ ಸ್ಮಾಲ್ ಲೆಟರ್ಸ್ ಕೊಟ್ಟಿದ್ರಿ ಅಂದರೆ ಇಲ್ಲೂ ಸ್ಮಾಲ್ ಲೆಟರ್ಸ್ನಾಗೆ ಕೊಡಬೇಕು. ಸೊ ಐ ಪ್ರಿಫರ್ ಯೂಸಿಂಗ್ SBR. ಕ್ಲಿಕ್ ಆನ್ ಸೆಮಿಕೋಲನ್, ಎಂಟರ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಶೋ ಡೇಟಾಬೇಸ್ ಚೇಂಜ್ಡ್. When it says database changed, that means now the database has been selected, which is SBR. ನೀವು ಡೇಟಾಬೇಸ್ ಚೇಂಜ್ ಮಾಡಲಾರ್ದೇ ಯು ಕ್ಯಾನ್ ನಾಟ್ ಪರ್ಫಾರ್ಮ್ ಎನಿ ಆಪರೇಷನ್ಸ್ ಆನ್ ದ ಡೇಟಾಬೇಸ್. ಈಗ ಡೇಟಾಬೇಸ್ ಚೇಂಜ್ ಮಾಡಿದ್ಮೇಲೆ ಐ ವಾಂಟ್ ಟು ಸಿ ಆಲ್ ದ ಟೇಬಲ್ಸ್ ದಟ್ ಆರ್ ದೇರ್ ಇನ್ಸೈಡ್ ದ ಡೇಟಾಬೇಸ್. ಆ ಡೇಟಾಬೇಸ್ನಾಗ ಯಾವ ಟೇಬಲ್ಸ್ ಅವ ಅಂತ ಅನ್ನೋದು ಐ ವಾಂಟ್ ಟು ವ್ಯೂ. ಫಾರ್ ದ್ಯಾಟ್ we have another command called as show tables. show tables ಏನು ಮಾಡ್ತಾನೆ ಅಂತಂದ್ರೆ it will display all the tables that exist inside the database, the selected database. Suppose ಯಾವುದು ಇರಲಿಲ್ಲ ಅಂತಂದ್ರೆ it will say empty values because there is no tables inside the database. So let us see show tables. So click on enter. ಎಂಟಿ ಸೆಟ್ ಅಂತ ಕೊಡ್ಲಿಕ್ಕತ್ತಾನ ಬಿಕಾಸ್ ಈಗ ನಾನು ಡೇಟಾಬೇಸ್ ಕ್ರಿಯೇಟ್ ಮಾಡೀನಿ. ಐ ಡೋಂಟ್ ಹ್ಯಾವ್ ಎನಿ ಟೇಬಲ್ಸ್ ಇನ್ಸೈಡ್ ದ ಡೇಟಾಬೇಸ್. ಸೊ ನೌ ಐ ವಾಂಟ್ ಟು ಕ್ರಿಯೇಟ್ ಅ ಟೇಬಲ್. ಸೊ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ವಿ ನೋ ದ ಸಿಂಟ್ಯಾಕ್ಸ್, ದಟ್ ಈಸ್ ಕ್ರಿಯೇಟ್ ಟೇಬಲ್ TBL ಸ್ಟೂಡೆಂಟ್ ಬ್ರ್ಯಾಕೆಟ್ ಓಪನ್ ಮಾಡಿರಿ. ಒಂದೇ ಲೈನ ಕಂಟಿನ್ಯೂ ಕೊಡ್ಬೋದು ಅಥವಾ ಎಂಟರ್ ಕ್ಲಿಕ್ ಮಾಡಿಕೊಂಡು ಯು ಕ್ಯಾನ್ ಟೈಪ್ ಈಚ್ ಕಾಲಮ್. ಎಲ್ಲಿ ತನಕ ನೀವು ಸಿಂಪಲ್ ಬ್ರಾಕೆಟ್ ಕ್ಲೋಸ್ ಮಾಡಿ ಸೆಮಿಕೋಲನ್ ಹಾಕಂಗಿಲ್ಲ ಅಲ್ಲಿ ತನಕ ಆ್ಯರೋ ಮಾರ್ಕೆ ತೋರಿಸ್ಕೊತ ಹೋಗ್ತಾನೆ. ಸೊ ಯು ಕ್ಯಾನ್ ರೈಟ್ ಇಟ್ ಇನ್ ಒನ್ ಸಿಂಗಲ್ ಲೈನ್ ಆರ್ ಯು ಕ್ಯಾನ್ ಹ್ಯಾವ್ ಇಟ್ ಇನ್ ಮಲ್ಟಿಪಲ್ ಲೈನ್ಸ್. ಸೊ ಐ ವಿಲ್ ಕೀಪ್ ನೇಮ್ varchar ಆಫ್ 100. ಕಂಪಲ್ಸರಿ ಇತ್ತು ಅಂತಂದ್ರೆ ನಾಟ್ ನಲ್, ಸಪ್ರೇಟೆಡ್ ಬೈ ಕಾಮಾ ಆ್ಯಂಡ್ ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ದಟ್ ನೆಕ್ಸ್ಟ್ ಕಾಲಮ್ ಕಮ್ಸ್ ಇನ್ ದ ನೆಕ್ಸ್ಟ್ ಲೈನ್. ಮೊಬೈಲ್ ನಂಬರ್ varchar ಆಫ್ 15 compulsory ada not null, and I want this to be the primary key in this case. adaka primary key, that is a ನಾನು ನಿಮಗೆ ಹೇಳಿದ್ದೆ primary key is a attribute which will make sure that the mobile number does not repeat again. ಒಂದು ಎರಡನೇದು, ಯಾವುದೇ ಒಂದು ಕಾಲಮಿಗೆ ನೀವು ಪ್ರೈಮರಿ ಕೀ ಅಂತ ಕೊಟ್ರಿ ಅಂತಂದ್ರೆ ನಾಟ್ ನಲ್ ಈಸ್ ನಾಟ್ ರಿಕ್ವೈರ್ಡ್. ಎದಕ್ಕೆ ಅಂತಂದ್ರೆ ಯಾವುದೇ ಕಾಲಮಿಗೆ ನೀವು ಪ್ರೈಮರಿ ಕೀ ಅಂತ ಕೊಟ್ರಿ ಅಂತಂದ್ರೆ ಬೈ ಡಿಫಾಲ್ಟ್ ಇಟ್ ವಿಲ್ ಬಿಕಮ್ ಅ ನಾಟ್ ನಲ್ ಕನ್ಸ್ಟ್ರೆಂಟ್ ಇನ್ ದಿಸ್ ಕೇಸ್. ಸೊ ಹೀಗಾಗಿ ಅಲ್ಲಿ ನೀವು ಸ್ಪೆಸಿಫಿಕಲಿ ಮತ್ತು ನಾಟ್ ನಲ್ ಅಂತೇಳಿ ಹಾಕೋದು ಬೇಕಾಗಂಗಿಲ್ಲ. ನೆಕ್ಸ್ಟ್ ಐ ನೀಡ್ ಇಮೇಲ್ ID varchar ಆಫ್ 100 ನಾಟ್ ನಲ್. ಆಲ್ವೇಸ್ ರಿಮೆಂಬರ್, ಆನ್ಲೈನ್ದಾಗ ನೀವು ಯಾವುದೇ ವೆಬ್ಸೈಟ್, ನಾಳೆ ನೀವು ಕಂಪ್ನಿ ಒಳಗೆ ಹೋಗೋ ಒಂದು ಸಾಫ್ಟ್ವೇರ್ ವೆಬ್ಸೈಟ್ ಬರೀಲಿಗತ್ತಿದ್ರಿ ಅಂತಂದ್ರೂ ಆ ವೆಬ್ಸೈಟ್ ಒಳಗೆ 3 ಇನ್ಫಾರ್ಮೇಷನ್ ಕಂಪಲ್ಸರಿ ಇರಲೇಬೇಕು. ಒನ್ ಈಸ್ ಯುವರ್ ಮೊಬೈಲ್, ಒನ್ ಈಸ್ ದ ಮೊಬೈಲ್ ನಂಬರ್ ಆಫ್ ದ ಕಸ್ಟಮರ್ ಯಾರು ಯೂಸ್ ಮಾಡ್ಲಿಕ್ಕತ್ತಾನ, ಆ್ಯಂಡ್ ಹಿಸ್ ಇಮೇಲ್ ID ಆ್ಯಂಡ್ ಹಿಸ್ ನೇಮ್. ಇವು 3 ಏನಂತಂದ್ರೆ 100% ಆಲ್ ದ ವೆಬ್ಸೈಟ್ಸ್ ವಿಲ್ ಕಲೆಕ್ಟ್ ಇನ್ ದಿಸ್ ಕೇಸ್. ಸೊ ಹಾಗಾಗಿ ನಾ ಮೊಬೈಲ್ ನಂಬರು, ನೇಮು ಮತ್ತು ಇಮೇಲ್ ID 3ಕ್ಕೆ ಏನಂತಂದ್ರೆ ನಾಟ್ ನಲ್ ಕನ್ಸ್ಟ್ರೆಂಟ್ ಕೊಡ್ತೀನಿ.
That means compulsory user has to enter the value. Next, after email id, I want to take his course varchar of some 50. ನೆಕ್ಸ್ಟ್ ನನಗೆ ಇಷ್ಟು ಇನ್ಫಾರ್ಮೇಷನ್ ಸದ್ಯಕ್ಕೆ ಸಾಕು, ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ ಆ್ಯಂಡ್ ಫಾಲೋಡ್ ಬೈ ಸೆಮಿಕೋಲನ್. ಎಲ್ಲಿ ತನಕ ನೀವು ಸೆಮಿಕೋಲನ್ ಹಾಕಂಗಿಲ್ಲ ಅಲ್ಲಿ ತನಕ ದ ಆ್ಯರೋ ಮಾರ್ಕ್ ವಿಲ್ ನಾಟ್ ಟರ್ಮಿನೇಟ್. ಒಂದು ಸತಿ ನೀವು ಸೆಮಿಕೋಲನ್ ಹಾಕಿದ್ರಿ ಅಂತಂದ್ರೆ ಇಫ್ ದೇರ್ ಆರ್ ನೋ ಎರರ್ಸ್ ದೆನ್ ಇಟ್ ವಿಲ್ ಎಕ್ಸಿಕ್ಯೂಟ್ ದ ಕ್ವೆರಿ ಇನ್ ದಿಸ್ ಕೇಸ್. ಸೊ ಕ್ವೆರಿ ಓಕೆ ಅಂತ ಹೇಳಿದಂತಂದ್ರೆ ದ ಕ್ವೆರಿ ಹ್ಯಾಸ್ ಬೀನ್ ಎಕ್ಸಿಕ್ಯೂಟೆಡ್ ಫೈನ್ ಆ್ಯಂಡ್ ಹೀ ಸೇಸ್ zero errors, no zero rows affected, but still the query will be, the table will be created in this. ಈಗ ಅದು ಟೇಬಲ್ ಕ್ರಿಯೇಟ್ ಆಗ್ಯದ, ಐ ವಾಂಟ್ ಟು ಸಿ ದಟ್ ಟೇಬಲ್. ಅವಾಗ ಏನು ಮಾಡ್ತೀವಿ, ಶೋ ಟೇಬಲ್ಸ್. ನಾವು ಹೀ ಈಸ್ ಶೋಯಿಂಗ್ ಟೇಬಲ್ಸ್ ಇನ್ SBR is one table, that is your TBL student in this case. ಈಗ ಸರ್ ನಾನು ಅದು ಟೇಬಲ್ ಕ್ರಿಯೇಟ್ ಮಾಡೀನಿ, ಐ ವಾಂಟ್ ಟು ಸಿ ವಾಟ್ ಆರ್ ಆಲ್ ದ ಕಾಲಮ್ಸ್ ದಟ್ ಆರ್ ದೇರ್ ಇನ್ಸೈಡ್ ದ ಟೇಬಲ್. ಅಂದ್ರೆ ಆ ಟೇಬಲ್ ದ ಡೀಟೇಲ್ಡ್ ಇನ್ಫಾರ್ಮೇಷನ್ ನೋಡಬೇಕಾಗ್ಯದ. ಹೆಂಗೆ ನೋಡಬೇಕು? ಫಾರ್ ದಟ್ ವಿ ಹ್ಯಾವ್ ಅ ಕಮಾಂಡ್ ಕಾಲ್ಡ್ ಆಸ್ DESC, ದಟ್ ಈಸ್ ಡಿಸ್ಕ್ರೈಬ್ ಅಂತ ಹೇಳ್ತೀವಿ. ಡಿಸ್ಕ್ರೈಬ್ ಫಾಲೋಡ್ ಬೈ ದ ಟೇಬಲ್ ನೇಮ್. ಸೊ ಯಾವ ಟೇಬಲ್ ನಿಮಗೆ ಇನ್ಫಾರ್ಮೇಷನ್ ನೋಡಬೇಕಾಗ್ಯದ ಆ ಟೇಬಲ್ ನೇಮ್ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಡಿಸ್ಪ್ಲೇ ದ details of that particular table. So now let us execute this DESC TBL student semicolon. So click ಮಾಡಿದ ತಕ್ಷಣ ಫಸ್ಟ್ ಕಾಲಮ್ನಾಗ ಫೀಲ್ಡ್ಸ್ ಆರ್ ನಥಿಂಗ್, ಫೀಲ್ಡ್ಸ್ ಆಟ್ರಿಬ್ಯೂಟ್ ಕಾಲಮ್ ಎಲ್ಲ ಒಂದೇ, ಹೆಸರು ಬೇರೆ ಬೇರೆ ಯೂಸ್ ಮಾಡ್ಲಿಕ್ಕೆ. ಫೀಲ್ಡ್ಸ್ ಆರ್ ನಥಿಂಗ್ ಬಟ್ ಆಲ್ ದ ಕಾಲಮ್ಸ್ ದಟ್ ಯು ಹ್ಯಾವ್ ಕ್ರಿಯೇಟೆಡ್. ನೆಕ್ಸ್ಟ್ ಅದರ ಮೇಲೆ ಟೈಪ್ ಅಂತ ಬಂದ, ದಟ್ ಈಸ್ ಯುವರ್ ಡೇಟಾ ಟೈಪ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ನಲ್, ದಟ್ ಈಸ್ ಯಾವ ಕಾಲಮ್ನಾಗ ನಾನು ನಲ್ ವ್ಯಾಲ್ಯೂ ಇನ್ಸರ್ಟ್ ಮಾಡಬಹುದು. ಹೀ ಈಸ್ ಟೆಲಿಂಗ್ ಫಸ್ಟ್ 3 ನಲ್ ನೋ ಅಂತ ಹೇಳಿಗತ್ತಾನೆ, ಬಿಕಾಸ್ ನಾನು ನಾಟ್ ನಲ್ ಕಂಡೀಷನ್ ಕೊಟ್ಟೀನಿ. ಲಾಸ್ಟಿಗೆ ಐ ಡಿಡ್ ನಾಟ್ ಗಿವ್ ನಾಟ್ ನಲ್ ಕಂಡೀಷನ್, ಸೊ ಹೀ ಈಸ್ ಟೆಲಿಂಗ್ ನಲ್ ವ್ಯಾಲ್ಯೂ ಕ್ಯಾನ್ ಬಿ ಇನ್ಸರ್ಟೆಡ್. ನೆಕ್ಸ್ಟ್ ಕೀ ಒಳಗೆ ಯಾವುದು ಪ್ರೈಮರಿ ಕೀ ಅದ, ದಟ್ ಈಸ್ ಹೀ ಈಸ್ ಮೆನ್ಷನಿಂಗ್ ದರ್ ಇಸ್ ಒನ್ ಪ್ರೈಮರಿ ಕೀ ವಿಚ್ ಇಸ್ ಮೊಬೈಲ್ ನಂಬರ್. ನೆಕ್ಸ್ಟ್ ಬಂದು ಡಿಫಾಲ್ಟ್ ವ್ಯಾಲ್ಯೂ, ಐ ವಿಲ್ ಟೆಲ್ ಯು ಅಬೌಟ್ ದಿಸ್ ಡಿಫಾಲ್ಟ್ ವ್ಯಾಲ್ಯೂ ಲೇಟರ್ ಇನ್ ದಿಸ್ ಕೇಸ್. ಸೊ ಆ ಡಿಫಾಲ್ಟ್ ಅಂತಂದ್ರೆ ನೀವು ಏನಾದರೂ ಬೈ ಡಿಫಾಲ್ಟ್ ಅದಕ್ಕೆ ಏನಾರ ವ್ಯಾಲ್ಯೂಸ್ ಇನಿಷಿಯಲೈಸ್ ಮಾಡಿರೇನು. ಸಪೋಸ್ ಯೂಸರ್ ಅದಕ್ಕೆ ಡೇಟಾ ಕೊಡಲಿಲ್ಲ ಅಂದರೆ ಅವಾಗ ಏನಾದರೂ ಡಿಫಾಲ್ಟ್ ವ್ಯಾಲ್ಯೂ ಅದ್ರಾಗ ಸ್ಟೋರ್ ಆಗಬೇಕೇನೋ. ಹೀ ಈಸ್ ಸೇಯಿಂಗ್ ನಲ್ ಮೀನ್ಸ್ ದರ್ ಇಸ್ ನೋ ಡಿಫಾಲ್ಟ್ ವ್ಯಾಲ್ಯೂಸ್ ಇನ್ ದ್ಯಾಟ್ ಕೇಸ್. ಇವಿಷ್ಟು ಬಿಟ್ಟು ಮತ್ತೇನರ ಅಡಿಷ್ನಲ್ ಕನ್ಸ್ಟ್ರೆಂಟ್ಸ್ ಕೊಟ್ಟಿದ್ರಿ ಅಂತಂದ್ರೆ ದಟ್ ವಿಲ್ ಕಮ್ ಇನ್ ದ ಎಕ್ಸ್ಟ್ರಾಸ್. ಲೈಕ್ ಎಕ್ಸಾಂಪಲ್ ನಿಮ್ದು ಆಟೋ ಇಂಕ್ರಿಮೆಂಟ್ ಅಂತ ಬಂತು ಅಂತಂದ್ರೆ ದಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದ ಎಕ್ಸ್ಟ್ರಾಸ್. ಯೂನಿಕ್ ಕೀ ಅಂತ ಕೊಟ್ಟಿದ್ರಿ, ಫಾರಿನ್ ಕೀ ಅಂತ ಅಲ್ಲೇನು ಕನ್ಸ್ಟ್ರೆಂಟ್ಸ್ ಅವ, ದೋಸ್ ಕನ್ಸ್ಟ್ರೆಂಟ್ಸ್ ವಿ ಸಿ ಇಟ್ ಇನ್ ದ ಎಕ್ಸ್ಟ್ರಾ ಕಾಲಮ್. ಇಲ್ಲಿ ಯಾವ ಅಂತ ಅಡಿಷ್ನಲ್ ಆಟ್ರಿಬ್ಯೂಟ್ಸ್ ಯೂಸ್ ಮಾಡಿಲ್ಲ ಅಥವಾ ಅಡಿಷ್ನಲ್ ಕಂಡೀಷನ್ಸ್ ಯೂಸ್ ಮಾಡಿಲ್ಲ. ಸೊ ದ ಎಕ್ಸ್ಟ್ರಾ ಕಾಲಮ್ ಈಸ್ ಎಂಪ್ಟಿ ಇನ್ ದಿಸ್ ಕೇಸ್. ಸೊ ಅಂಡರ್ಸ್ಟುಡ್ ದ ಡಿಸ್ಕ್ರಿಪ್ಷನ್ ಆಫ್ ದ ಟೇಬಲ್. ಇಫ್ ಎನಿವನ್ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ಎನಿಥಿಂಗ್ ಟಿಲ್ ಹಿಯರ್ ಯು ಕ್ಯಾನ್ ಆಸ್ಕ್. ಒಂದು ಫಸ್ಟ್ ಶೋ ಡೇಟಾಬೇಸಸ್, ಇಟ್ ವಿಲ್ ಶೋ ಆಲ್ ದ ಡೇಟಾಬೇಸಸ್. ಆಮೇಲೆ ನಾವು ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ವಿ ಯೂಸಿಂಗ್ ಕ್ರಿಯೇಟ್ ಕಮಾಂಡ್. ದೆನ್ ಐ ಯೂಸ್ ಡೇಟಾಬೇಸ್ ನೇಮ್, ಆ ಪರ್ಟಿಕ್ಯುಲರ್ ಡೇಟಾಬೇಸ್ ಸೆಲೆಕ್ಟ್ ಮಾಡಲಿಕ್ಕೆ. ಆ್ಯಂಡ್ ಆಫ್ಟರ್ ದಟ್ ಐ ಎಕ್ಸಿಕ್ಯೂಟೆಡ್ ಆನ್ ಶೋ ಟೇಬಲ್ಸ್. Show tables command will show all the tables that exist in the selected database. Next we created a new table. Then I used the show tables command to see the tables again. Adadmele describe table command use ಮಾಡಿದೆ, which will display me the details of that particular table. ಸೊ ಅದ್ರಾಗ ಏನೇನು ಇನ್ಫಾರ್ಮೇಷನ್ ತೋರಿಸ್ತಾನಂದ್ರೆ ಕಾಲಮ್ ನೇಮ್ ತೋರಿಸ್ತಾನ, ಡೇಟಾ ಟೈಪ್ ತೋರಿಸ್ತಾನ, ಯಾವುದ್ಯಾವುದಕ್ಕೆ ನಲ್ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ಬೋದು ಅಂತ ಇನ್ಫಾರ್ಮೇಷನ್ ಕೊಡ್ಲಿಕ್ಕತ್ತಾನ. ವಿಚ್ ಎವರ್ ಇಸ್ ದ ಕೀ, ಪ್ರೈಮರಿ ಕೀ ಇರ್ಬೋದು, ಫಾರಿನ್ ಕೀ ಇರ್ಬೋದು, ಇಟ್ ಈಸ್ ಶೋಯಿಂಗ್ ದ ಕೀ ಆಟ್ರಿಬ್ಯೂಟ್ ಯಾವುದದ ಅಂತೇಳಿ. ದೆನ್ ಇಟ್ ಈಸ್ ದ ಡಿಫಾಲ್ಟ್ ವ್ಯಾಲ್ಯೂಸ್ ನೀವೇನಾದರೂ ಇನಿಷಿಯಲೈಸ್ ಮಾಡಿರೇನೋದಕ್ಕೆ ಅಂತ ತೋರಿಸ್ಲಿಕ್ಕತ್ತಾನ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಎನಿ ಅಡಿಷ್ನಲ್ ಕಂಡೀಷನ್ಸ್ ದಟ್ ಯು ಹ್ಯಾವ್ ಪುಟ್ ಫಾರ್ ದ ಡೇಟಾಬೇಸ್. ಸೊ ದೀಸ್ ಆರ್ ಆಲ್ ದ ಡೀಟೇಲ್ಸ್ ದಟ್ ಈಸ್ ಡಿಸ್ಪ್ಲೇಡ್ ಬೈ ದ ಡಿಸ್ಕ್ರೈಬ್ ಟೇಬಲ್. ಈಗ ನಂಗೆ ಇದ್ರಾಗ ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಮಾಡಬೇಕಾಗದ, ದಟ್ ಈಸ್ ಸಿಟಿ ನೇಮ್. ಸೊ ಯಾವ ಸಿಟಿಯಿಂದ ಬಂದರೆ ಅದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗದ, ಬಟ್ ದ ಟೇಬಲ್ ಆಲ್ರೆಡಿ ಎಕ್ಸಿಸ್ಟ್. ಸೊ ವಿ ಮೇಕ್ ಯೂಸ್ ಆಫ್
alter table tbl student, add column city name. Next data type kodre varchar varchar of some 50. Compulsory field ಇರಬೇಕು ಅಂತಂದ್ರೆ give not null and semicolon. ಸಪೋಸ್ ನಾನು ಹಿಂಗೆ ಟೈಪ್ ಮಾಡಿದೆ ಆ್ಯಂಡ್ ಕ್ಲಿಕ್ ಆನ್ ಎಂಟರ್, ಸೊ ಒಂದು ಕಾಲಮ್ ಆ್ಯಡ್ ಆಗ್ತದೆ. ನಾವು ಯು ಕ್ಯಾನ್ ಸಿ ಡಿಸ್ಕ್ರೈಬ್ ಟೇಬಲ್ ಅಂತ ಕ್ಲಿಕ್ ಮಾಡಿದೆ ಅಂತಂದ್ರೆ ಯು ಕ್ಯಾನ್ ಸಿ ಸಿಟಿ ನೇಮ್ ಹ್ಯಾಸ್ ಬೀನ್ ಆ್ಯಡೆಡ್ ಇನ್ ದ ಲಾಸ್ಟ್ ಪೊಸಿಷನ್. ರಿಮೆಂಬರ್, ಬೈ ಡಿಫಾಲ್ಟ್ ಆಲ್ ದ ವ್ಯಾಲ್ಯೂಸ್ ವಿಲ್ ಬಿ ಆ್ಯಡೆಡ್ ಇನ್ ದ ಲಾಸ್ಟ್ ಪೊಸಿಷನ್ ಓನ್ಲಿ. ಸರ್ ನಂಗೆ ಇನ್ನೊಂದು ರೋಲ್ ನಂಬರ್ ಬೇಕಾಗ್ಯದ, ಬಟ್ ದ್ಯಾಟ್ ಶುಡ್ ಬಿ ಇನ್ ದ ಫಸ್ಟ್ ಪೊಸಿಷನ್, ದ್ಯಾಟ್ ಈಸ್ ಆ ನೇಮ್ಗಿಂತ ಮ್ಯಾಲೆ ಬೇಕು. ಸೊ ಅದಕ್ಕೆ alter table tbl student, add column roll number, data type will be int, not null, compulsory roll number, and I want it in the first position, so I will use the keyword first, click on semicolon, the column gets added in this case. So column add agada, view ಮಾಡಬೇಕು, describe table. Now you can see ನಾನು ಫಸ್ಟ್ ಟೈಮ್ ಸಿಟಿ ನೇಮ್ ಆ್ಯಡ್ ಮಾಡ್ಬೇಕಾದ್ರೆ ಐ ಡಿಡ್ ನಾಟ್ ಮೆನ್ಷನ್ ಎನಿ ಕಂಡೀಷನ್, ಸೊ ಅದಕ್ಕೆ ಲಾಸ್ಟಿಗೆ ಆ್ಯಡ್ ಆಗಿತ್ತು. ಅಲ್ಲಿ ಫಸ್ಟ್ ಅಂತ ನೋಡಿದೆ ವೆನ್ ಆಸ್ ಇನ್ಸರ್ಟಿಂಗ್ ದ ಟೇಬಲ್ ಸ್ಟೂಡೆಂಟ್ನಾಗ ಆ ರೋಲ್ ನಂಬರ್ ಆ್ಯಡ್ ಮಾಡ್ಬೇಕಾದ್ರೆ ಐ ಗೇವ್ ಎ ಕಂಡೀಷನ್ ಫಸ್ಟ್, ಮೀನ್ಸ್ ದ ಕಾಲಮ್ ವಿಲ್ ಬಿ ಆ್ಯಡೆಡ್ ಇನ್ ದ ಫಸ್ಟ್ ಪೊಸಿಷನ್. ಈಗ ನಂಗೆ ಇನ್ನೊಂದು ಆ್ಯಡ್ ಮಾಡಬೇಕಾಗ್ಯದ, ಐ ವಾಂಟ್ ಟು ಆ್ಯಡ್ ದ ಪಿನ್ ಕೋಡ್ ಆ್ಯಂಡ್ ದಟ್ ಶುಡ್ ಬಿ ಆಫ್ಟರ್ ಕೋರ್ಸ್, ಅಂದ್ರೆ ಕೋರ್ಸ್ ಆದಮೇಲೆ ಸಿಟಿ ಪಿನ್ ಕೋಡ್ ನಂಬರ್ ಬರಬೇಕಲ್ಲಿ. ಸೊ ಅದಕ್ಕೆ ಅಗೇನ್ ಆಲ್ಟರ್ ಟೇಬಲ್ tbl student, add column pin code, I'll keep int, after course. ಸೊ ಅಲ್ಲಿ ಕೋರ್ಸ್ ಇಸ್ ಅ ಎಕ್ಸಿಸ್ಟಿಂಗ್ ಕಾಲಮ್, ಅದು ಬಿಟ್ಟು ನೀವು ಬೇರೆ ಯಾವ ಹಾಕಬೇಡ್ರಿ. ಈಗ ನಾನು ಅಲ್ಲಿ ಅಡ್ರೆಸ್ ಅಂತ ಹಾಕಿದೆ, ಆಫ್ಟರ್ ಅಡ್ರೆಸ್ ಅಂತಂದರೆ ಇಟ್ ವಿಲ್ ಗಿವ್ ಎರರ್ ಸೇಯಿಂಗ್ ದಟ್ ಅಡ್ರೆಸ್ ಅನ್ನೋ ಕಾಲಮೇ ಇಲ್ಲ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅಲ್ಲಿ ಯಾವುದು ಎಕ್ಸಿಸ್ಟಿಂಗ್ ಕಾಲಮ್ ಇರ್ತದೆ ಆ ಎಕ್ಸಿಸ್ಟಿಂಗ್ ಕಾಲಮ್ ನೇಮ್ ಮೆನ್ಷನ್ ಮಾಡಿರಿ, ಕ್ಲಿಕ್ ಆನ್ ಸೆಮಿಕೋಲನ್ ಆ್ಯಂಡ್ ಇಟ್ ವಿಲ್ ಎಕ್ಸಿಕ್ಯೂಟ್. ಸೊ ನಾವು ಲೆಟ್ ಅಸ್ ಸಿ ದ ಡಿಸ್ಕ್ರೈಬ್ ಟೇಬಲ್. ನಾವು ಯು ಕ್ಯಾನ್ ಸಿ ಕೋರ್ಸ್ ಆದಮೇಲೆ ಯು ಹ್ಯಾವ್ ಗಾಟ್ ದ ಪಿನ್ ಕೋಡ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಆಲ್ಟರ್ ಕಮಾಂಡ್ನಾಗ 3 ರೀತಿಯೊಳಗೆ ಯೂಸ್ ಮಾಡ್ಬೋದು. ಒಂದು, ಇಟ್ ಈಸ್ ಯೂಸಿಂಗ್ ಆಫ್ಟರ್ ಕೀವರ್ಡ್, ಇನ್ ಬಿಟ್ವೀನ್ ಎಲ್ಲರ ಪ್ಲೇಸ್ ಮಾಡಬೇಕು ಕಾಲಮಿಗೆ ಅಂತಂದ್ರೆ, ಅಥವಾ ಫಸ್ಟ್ ಅನ್ನೋ ಕೀವರ್ಡ್ ಯೂಸ್ ಮಾಡಿರಿ ಟು ಪ್ಲೇಸ್ ದ ಕಾಲಮ್ ಇನ್ ದ ಫಸ್ಟ್ ಪೊಸಿಷನ್, ಅಥವಾ ಡೋಂಟ್ ಯೂಸ್ ಎನಿಥಿಂಗ್, ಬೈ ಡಿಫಾಲ್ಟ್ ದ ಕಾಲಮ್ ವಿಲ್ ಬಿ ಆ್ಯಡೆಡ್ ಇನ್ ದ ಲಾಸ್ಟ್ ಪೊಸಿಷನ್ ಇನ್ ದಿಸ್. ಸೊ ದೀಸ್ ಆರ್ 3 ಡಿಫ್ರೆಂಟ್ ವೆರೈಟೀಸ್ ಆಫ್ ದ ಆಲ್ಟರ್ ಕಮಾಂಡ್ ಇನ್ ದಿಸ್ ಕೇಸ್. ಈಗ ನೆಕ್ಸ್ಟ್ ನಂಗೆ ಸರ್ ಐ ಡೋಂಟ್ ವಾಂಟ್ ದ ಪಿನ್ ಕೋಡ್ ಅಥವಾ ಸಿಟಿ ನೇಮ್, ಐ ರಿಮೂವ್ ದ ಸಿಟಿ ನೇಮ್ ಬೇಕಾಗಿಲ್ಲ, ಐ ವಾಂಟ್ ಟು ಡಿಲೀಟ್ ಇಟ್. ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಆಲ್ಟರ್ ಟೇಬಲ್ ನೇಮ್, ದಟ್ ಈಸ್ tbl student, ಡ್ರಾಪ್ ಸಿಟಿ ನೇಮ್ ಆ್ಯಂಡ್ ಕ್ಲಿಕ್ ಆನ್ ಸೆಮಿಕೋಲನ್, ಎಂಟರ್ ಕ್ಲಿಕ್ ಮಾಡಿರಿ ಆ್ಯಂಡ್ ಇಟ್ ವಿಲ್ ಡಿಲೀಟ್ ದಟ್ ಪರ್ಟಿಕ್ಯುಲರ್ ಕಾಲಮ್. ಆ್ಯಂಡ್ ಲೆಟ್ ಅಸ್ ಸಿ ದ ಡಿಸ್ಕ್ರೈಬ್ ಟೇಬಲ್. Now you don't have a column called as city name in this. So ee ರೀತಿಯೊಳಗೆ you can modify the table structure. You can add a column or you can delete a column in this case. Drop database is a very simple syntax. I won't be using it because we need these tables in our application. So drop table name is very simple command. Drop database name is also a simple command which you can try by yourself in this case. So any doubts in these commands apart from yesterday's class? ಸೊ ಇಲ್ಲಿ ಸ್ಪೆಷಲಿ ನಾನು ನಿಮಗೆ ಶೋ ಡೇಟಾಬೇಸಸ್ ಹೆಂಗೆ ವರ್ಕ್ ಆಗ್ತದೆ, ಯೂಸ್ ಎದಕ್ಕೆ ಯೂಸ್ ಮಾಡಬೇಕು, ಶೋ ಟೇಬಲ್ಸು ಮತ್ತು ಡಿಸ್ಕ್ರೈಬ್, ದೀಸ್ ಆರ್ 4 ಅಡಿಷ್ನಲ್ ಕಮಾಂಡ್ಸ್ ದಟ್ ವಿ ಯೂಸ್ ಟು ಪರ್ಫಾರ್ಮ್ ದ ಆಪ್ರೇಷನ್ಸ್. ಶೋ ಡೇಟಾಬೇಸಸ್ ಏನು ಮಾಡ್ತಾನೆ ಅಂತಂದ್ರೆ display all database names in the ಸಾಫ್ಟ್ವೇರ್ನಾಗ ಏನೇನು ಡೇಟಾಬೇಸಸ್ ಅವ ಅವೆಲ್ಲ ಡೇಟಾಬೇಸ್ ನೇಮ್ ತೋರಿಸ್ತಾನೆ. ಯೂಸ್ ಡೇಟಾಬೇಸ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು
select a database to perform DDL or DML. DDL ಅಥವಾ DML queries, that is data definition language, data manipulation language queries ಆಪ್ರೇಟ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಯು ಹ್ಯಾವ್ ಟು ಯೂಸ್ ಡೇಟಾಬೇಸ್ ನೇಮ್. ಈಗ ಎಕ್ಸಾಂಪಲ್ ಇವತ್ತು ಡೇಟಾಬೇಸ್ ಕ್ರಿಯೇಟ್ ಮಾಡೀನಿ, ನಾಳೆ ನಾನು ಸಿಸ್ಟಮ್ ಆನ್ ಮಾಡಿ ಆ ಡೇಟಾಬೇಸ್ ಯೂಸ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಯು ವಿಲ್ ಸ್ಟಾರ್ಟ್ ವಿತ್ ಯೂಸ್ ಡೇಟಾಬೇಸ್ ನೇಮ್. ಸೊ ದ್ಯಾಟ್ ಆಲ್ರೆಡಿ ನಿನ್ನೆ ಕ್ರಿಯೇಟ್ ಮಾಡಿರುವಂಥ ಡೇಟಾಬೇಸ್ ಮೇಲೆ ಐ ಕ್ಯಾನ್ ಮೇಕ್ ದ ಆಪರೇಷನ್ಸ್ ಇನ್ ದಿಸ್. Show tables displays all the tables that exist in the selected database. ನೆನಪಿರಲಿ, ಈ ಶೋ ಟೇಬಲ್ಸ್ ಯಾವಾಗ ಎಕ್ಸಿಕ್ಯೂಟ್ ಮಾಡ್ಬೋದು ಅಂದ್ರೆ ಓನ್ಲಿ ಆಫ್ಟರ್ ಸೆಲೆಕ್ಟಿಂಗ್ ದ ಡೇಟಾಬೇಸ್. ನೀವು ಅದು ಅದು ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಯು ಕ್ಯಾನ್ ಎಕ್ಸಿಕ್ಯೂಟ್ ದ ಶೋ ಟೇಬಲ್ಸ್. ಅವಾಗ ನೀವು ಯಾವ್ದು ಡೇಟಾಬೇಸ್ ಸೆಲೆಕ್ಟ್ ಮಾಡಿರಿ ಮ್ಯಾಲಿನ ಕಮಾಂಡ್ನಾಗಿಂದ ಆ ಡೇಟಾಬೇಸ್ನಾಗ ಎಷ್ಟು ಟೇಬಲ್ಸ್ ಅವ, ಟೇಬಲ್ ನೇಮ್ಸ್ ವಿಲ್ ಬಿ ಡಿಸ್ಪ್ಲೇಡ್. ಡಿಸ್ಕ್ರೈಬ್ ಟೇಬಲ್ ಡಿಸ್ಪ್ಲೇಸ್ ದ table details such as fields, that is your attribute name, data type, then we have key, that is primary key ಅಥವಾ ಫಾರಿನ್ ಕೀ ಅದನ್ನು ಅದು ಮೆನ್ಷನ್ ಮಾಡ್ತದೆ. then we have default values, next we have any extras or extra values that we have assigned in this. ಸೊ ಇಷ್ಟು ಇನ್ಫಾರ್ಮೇಷನ್ಗಳು ಬೇಕಾಗಿತ್ತು ಅಂತಂದ್ರೆ ಆ ಡಿಸ್ಕ್ರೈಬ್ ಟೇಬಲ್ ನೇಮ್, ಡಿಸ್ಕ್ರೈಬ್ ಫಾಲೋಡ್ ಬೈ ನೀವು ಯಾವ ಟೇಬಲ್ ಡೀಟೇಲ್ಸ್ ಬೇಕಾಗಿದೆ ಟೇಬಲ್ ನೇಮ್ ಮೆನ್ಷನ್ ಮಾಡಬೇಕು. ನೀವು ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದನ್ನು ಡಿಸ್ಕ್ರೈಬ್ ಟೇಬಲ್ ನೇಮ್ ಅಂತ ಟೈಪ್ ಮಾಡಬೇಡ್ರಿ. ಆ ಟೇಬಲ್ ನೇಮ್ ಜಾಗದಾಗ ನೀವು ಯಾವ ಟೇಬಲ್ ಕ್ರಿಯೇಟ್ ಮಾಡಿರ್ತೀರಿ ದಟ್ ಟೇಬಲ್ ನೇಮ್ ಮಸ್ಟ್ ಬಿ ಮೆನ್ಷನ್ಡ್ ಇನ್ ದ ಕಮಾಂಡ್ ಇನ್ ದಿಸ್ ಕೇಸ್. ಸೊ ಐ ಹೋಪ್ ಆಲ್ ದ ಕಮಾಂಡ್ಸ್ ಆರ್ ಕ್ಲಿಯರ್. ಯಾವುದ್ರ ಅರ್ಥ ಆಗಿಲ್ಲ ಅಂತಂದ್ರೆ ಕೇಳ್ರಿ, ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಒನ್ಸ್ ಅಗೇನ್. Okay, so no doubts. Fine. ಆ್ಯಕ್ಚುಲಿ ನಾ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ನು ಇವತ್ತು ತೊಗೋಬೇಕಂತ ಮಾಡಿದ್ದೆ, ಬಟ್ ಇಫ್ ಯು ಡೋಂಟ್ ಸ್ಟಡಿ ದೆನ್ 100% ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಯು ಪೀಪಲ್ ಟು ಗೋ ಥ್ರೂ ಇನ್ ದಿಸ್. 4 ದಿನದ ಊಟ ಒಂದೇ ದಿನದಾಗ ಯಾರನ್ನ ಮಾಡ್ಲಿಕ್ಕೆ ಸಾಧ್ಯದೇನ್ರಿ? ಎಸ್, ಆಲ್ ಆಫ್ ಯು ಅಷ್ಟು ಒಂದೇ ಯಾರನ್ನ ಹೇಳ್ರಿ ಸರ್ 4 ದಿನದ ಊಟ ಒಮ್ಮೆಲ್ಗೆ ಮಾಡ್ತೀನಿ, ನಂಗೆ ಅದು ಕೆಪಾಸಿಟಿ ಅದಂತನೋರು ಹೇಳಿಬಿಡ್ರಿ. ಅವ್ರಿಗೆ ಇವತ್ತಿನ ಡೌಟ್ಸ್ ಕೇಳಂಗಿಲ್ಲ. ಆಫ್ಟರ್ ಎವ್ರಿ 4 days ಐ ಲಾಸ್ ದೆನ್ ದ ಡೌಟ್ಸ್ ಅಥವಾ ಏನಾರ ಕ್ವಶನ್ಸ್ ಓಕೆ ಆತೀನಿ. ಅದಕ್ಕೆ ಮಾರಲ್ ಆಫ್ ದ ಸ್ಟೋರಿ ಈಸ್ ಡೇ ಟು ಡೇ ಯು ಹ್ಯಾವ್ ಟು ಪ್ರಾಕ್ಟಿಸ್. ಸೊ ವಿ ವಿಲ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್ ಇನ್ ದ ಟುಡೇಸ್ ಕ್ಲಾಸ್. ನಾಳೆ ಕ್ಲಾಸ್ನಾಗ ವಿ ವಿಲ್ start with the data manipulation language, which is very important than data definition language. Data definition language bari once at create ಮಾಡಿ ಬಿಟ್ಬಿಡ್ತೀವಿ, but data manipulation commands are very frequently used inside the database. So that we will have it in the tomorrow's class. First the theory part ತಗೋತೀನಿ, then we will execute the practicals in this case. So ನಾಳೆ 2 theory ಮತ್ತು practical it will be there. Your class tomorrow will be from 7:30 to 8:30, ಅಥವಾ ಸ್ವಲ್ಪ ಇಂಟರ್ಚೇಂಜ್ ಆದರೆ ನಿಮಗೆ 6:30ಗೆ ತೊಗೊಂಡು ಇನ್ನೊಂದು ಬ್ಯಾಚ್ದವರಿಗೆ ಐ ವಿಲ್ ಚೇಂಜ್ ದಮ್ ಟು 7:30 ಇನ್ ದಿಸ್ ಕೇಸ್. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಐ ಆಮ್ ಟೆಲ್ಲಿಂಗ್ ಯು ಒನ್ಸ್ ಅಗೇನ್, ರೀಡ್ ದೀಸ್ ಕಮಾಂಡ್ಸ್. ಈಗ ನಾ ಏನೇನು ಬರ್ದಿದ್ದದ ಅಷ್ಟು ನಾ ಗ್ರೂಪ್ನಾಗ ಶೇರ್ ಮಾಡಿರ್ತೀನಿ. ಗೋ ಥ್ರೂ ದೀಸ್ ಕಮಾಂಡ್ಸ್. ನಾಳೆ ಇದು ಓದ್ಲಾರ್ದೇ ಬಂದ್ರಿ ಕ್ಲಾಸಿಗೆ ಅಂತಂದ್ರೆ ಫಸ್ಟಿಗೆ ಬರಬೇಕಾದ್ರೆ ಅಲ್ಲಿ ಅಡ್ಮಿಟ್ ಮಾಡೋದೇ ಆ ಕಂಡೀಷನ್ ಅಲ್ರಿ. ಅಡ್ಮಿಟ್ ಮಾಡ್ತೀನಿ, ಇಫ್ ಯು ಟೆಲ್ ಮಿ ದ ಕ್ವೆರಿ ಕರೆಕ್ಟ್ಲಿ ಗ್ರೂಪ್ ಒಳಗೆ ಎಂಟ್ರಿ, ಇಲ್ಲ ಅಂದ್ರೆ ಕ್ಲಾಸ್ ಹೊರಗೆ ಹಾಕ್ತೇನೆ ರೀ. ಸೊ ದಟ್ ಈಸ್ ಅ ಪ್ರೊಸೀಜರ್ ದಟ್ ಐ ವಿಲ್ ಫಾಲೋ ಇನ್ ದ ಟುಮಾರೋಸ್ ಕ್ಲಾಸ್.
So we'll meet tomorrow at probably 6:30 or 7:30. Thank you.